ಐತಿಹಾಸಿಕ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಸೂರ್ಯ ರಶ್ಮಿಯ ಸ್ಪರ್ಶದ ವೈಭವವನ್ನ ಆ ವಿಸ್ಮಯವನ್ನ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ದೇಗುಲದಲ್ಲಿ ವಿವಿಧ ಪೂಜೆ ಪುನಸ್ಕಾರಗಳು ಸದ್ಯ ನೆರವೇರುತ್ತಾ ಇವೆ. ಬಂದಂಥ ಭಕ್ತರು ಗವಿಗಂಗಾಧರೇಶ್ವರನ ದರ್ಶನವನ್ನ ಪಡೆಯುತ್ತಿದ್ದಾರೆ. ಯೋಗಿನಃ ಕಾಮದಂ ಮೋಕ್ಷದಂಚೈವ ಓಂಕಾರಾಯ ನಮೋ ನಮಃ. ಈ ಓಂಕಾರ ತತ್ವ ಎಷ್ಟು ವಿಶೇಷವಾಗಿದೆ ಅಂದರೆ, ನಾವು ಯಾರನ್ನಾದರೂ ಮಾತಾಡಬೇಕಾದ್ರೆ ಶ್ರೀಯುತ, ಸನ್ಮಾನ್ಯ ಹೀಗೆಲ್ಲ ಜನಗಳನ್ನ ಮೆಚ್ಚಿಸೋಕ್ಕೆ ಮಾತಾಡ್ತೀವಿ. ದೇವರುಗಳನ್ನು ನೋಡಬೇಕಾದ್ರೆ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಈ ರೀತಿಯಾಗಿ ಆ ಓಂಕಾರವನ್ನು ಸೇರಿಸಿ ಸ್ವಾಮಿಯನ್ನು ಕೂಗ್ತೀವಿ. ಇವತ್ತಿನ ವಿಶೇಷವಾದ ಸಂತೋಷ ನಿಮ್ಮೆಲ್ಲರಿಗಿಂತ ಮುಂಚೆ ನನಗಿದೆ. ಅಹಂ ಬ್ರಹ್ಮಾಸ್ಮಿ ಅಂತಾರಲ್ಲ, ಯಾಕೆಂದರೆ ದೇವರಿಗೆ ಅಭಿಷೇಕ ಅಲಂಕಾರ ಎಲ್ಲ ಮಾಡಿ ಆ ಸ್ಕ್ರೀನ್ ಹಾಕಿ ಒಳಗಡೆ ಎಲ್ಲ ಮುಗಿಸಿ ದೇವ್ರ ಮುಂದೆ ಒಂದು ನಿಮಿಷ ನಿಂತ್ಕೊಂಡು ದೇವ್ರನ್ನ ಆನಂದವಾಗಿ ನೋಡಿ ನನ್ನ ಆನಂದವನ್ನು ಭಕ್ತರಿಗೆಲ್ಲ ಹಂಚ್ತೀನಿ. ತಾಯಿ ತನ್ನ ಮಗುಗೆ ಎಲ್ಲ ವಿಧವಾದ ಬಟ್ಟೆ ಬರೀ ಎಲ್ಲ ಹಾಕಿ ನೋಡಿ ಸಂತೋಷ ಬಿದ್ದು ಒಂದು ಕಪ್ಪು ಚುಕ್ಕೆಯನ್ನು ಕೆನೆ ಮೇಲೆ ಇಡ್ತಾಳೆ. ನನ್ನ ಕಣ್ಣಿಗೆ ನೀನು ಇಷ್ಟು ಆನಂದವಾಗಿ ಕಾಣಿಸ್ತಿದ್ಯಾ, ಬೇರೆಯವ್ರ ಕಣ್ಣಿಗೆ ಆನಂದವಾಗಿ ಕಂಡು ನಿನಗೆ ದೃಷ್ಟಿ ಆಗೋದು ಬೇಡ ಅನ್ನೋ ಉದ್ದೇಶದಿಂದ ಒಂದು ಕಪ್ಪು ಚುಕ್ಕೆಯನ್ನು ಇಡ್ತಾಳೆ. ಆದರೆ ನಮ್ಮ ಬ್ರಹ್ಮಾಂಡನಾಥ ಈಶ್ವರನೇ ಪೂರ್ಣವಾಗಿ ಕಪ್ಪಾಗಿದ್ದಾನೆ. ಪೂರ್ಣವಾಗಿ ಕಪ್ಪಾಗಿದ್ದಂಥ ಈಶ್ವರನ ಮೇಲೆ ಹಾಲು ಸುರಿತಾ ಇದ್ದರೆ, ಸೂರ್ಯನ ಬಿಂಬ ಲಿಂಗದ ಮೇಲೆ ಬಿದ್ದರೆ ಆ ಕಪ್ಪಾದ ಚುಕ್ಕೆ ಎಲ್ಲೂ ಕಾಣಿಸ್ತಿಲ್ಲ. ಕ್ಷೀರೋದ್ಧಾರಣವ ಸಂಭವ. ಆ ಹಾಲಿನ ಆನಂದದಿಂದ ಸ್ವಾಮಿ ತನ್ಮಯನಾಗಿ 6 ಸೆಕೆಂಡ್ಗಳ ಕಾಲ ಸ್ವಾಮಿ ಮೇಲೆ ಇವತ್ತು ಸೂರ್ಯ ಪೂಜೆ ನಡೆದಿದೆ. ನಮ್ಮ ಇಚ್ಛೆ ಎಲ್ಲ 5 ಗಂಟೆ 2 ನಿಮಿಷ ಅಂತ ನಮಗೆ ಮೊನ್ನೆಯ ಒಂದು ನ್ಯೂಸು. ನಿನ್ನೆ ಸೂರ್ಯ ಬರಲೂ ಇಲ್ಲ, ದೇವರಿಗೆ ಪೂಜೆನೂ ಆಗಲಿಲ್ಲ. ನಾಳೆನೂ ಇದೇ ರೀತಿ ಆದರೆ ಬಹಳಷ್ಟು ಮನಸ್ಸಿಗೆ ಸಂಕುಷ್ಟತೆ ಆಗುತ್ತೆ. ನೋಡಿ, ಏನೂ ಇಲ್ಲ, ಸೂರ್ಯ ಬಂದ, ತನ್ನ ಪೂಜೆಯನ್ನು ಮಾಡ್ದ, ಉತ್ತರಾಯಣಕ್ಕೆ ಪ್ರವೇಶ ಮಾಡೋಕ್ಕೆ ಹೊರಟ್ಬಿಟ್ಟ. ಹಾಗೆ ಅದೇ ರೀತಿಯಾಗಿ ಇವತ್ತಿನ ಆನಂದ ಬಹಳ ವಿಶೇಷವಾಗಿತ್ತು. ಇದರಿಂದ ಈ ನಮ್ಮ ರಾಜ್ಯ, ನಮ್ಮ ದೇಶ ಉತ್ಕೃಷ್ಟವಾಗಿರಲಿ, ಎಲ್ಲರಿಗೂ ಸಂತೋಷಕರವಾದ ವಿಷಯಗಳನ್ನು ತಂದುಕೊಡಲಿ. ಆ ಭಗವಂತನ ಇವತ್ತು ಸೂರ್ಯನ ಪೂಜೆಯಿಂದ ಇಡೀ ನಮ್ಮ ಜಗತ್ತು ಸಂತುಷ್ಟವಾಗಿರಲಿ ಅಂತೇಳಿ ನನ್ನ ಆರಂಭದ ಮಾತು. ದಯಮಾಡಿ ಒಂದೊಂದೇ ಪ್ರಶ್ನೆ ಚಿಕ್ಕದಾಗ್ತದೆ. 6 ಸೆಕೆಂಡ್. ಸಾಮಾನ್ಯವಾಗಿ ಸೂರ್ಯ ಎಲ್ಲೂ ನಿಂತ್ಕೊಳ್ಳಲ್ಲ. ನಮಗೆ ನಂದಿ ಭಾಗದಿಂದ ಹಾಗೆ ಪ್ರವೇಶ ಮಾಡಿ ಸೂರ್ಯ ಆ ದ್ವಾರಪಾಲಕರನ್ನ ನೋಡಿ, ದ್ವಾರಪಾಲಕರ ಅನುಜ್ಞೆ ಪಡೆದು, ತದನಂತರ ಪಾರ್ವತಿ ಹತ್ರ ಹೋಗಿ ಆ ಸೋಮಸೂತ್ರವನ್ನು ಪೂಜೆ ಮಾಡಿ, ತದನಂತರ ಸ್ವಾಮಿ ಲಿಂಗದ ಮೇಲೆ ಬಿದ್ದಂತಹ ವೈಶಿಷ್ಟ್ಯತೆ. ಆ ಲಿಂಗ ಭಾಗದಲ್ಲಿ 6 ಸೆಕೆಂಡ್ಗಳ ಕಾಲ ಸ್ವಾಮಿ ಪೂರ್ಣವಾಗಿ ಅಲ್ಲೇ ಇದ್ದ. ಆ ಹಾಲಭಿಷೇಕ ಆಗುವಾಗ ಪೂರ್ಣ ಲಿಂಗವು ಕ್ಷೀರಮಯವಾಗಿತ್ತು. ಕ್ಷೀರಸಾಗರದಲ್ಲಿ ಮಹಾವಿಷ್ಣು ಹೇಗಿರ್ತಾರೋ ಅದೇ ರೀತಿ ಕಾಮಧೇನುವಿನ ಕ್ಷೀರದಿಂದ ನಮ್ಮ ಸ್ವಾಮಿ ಇವತ್ತು ಸಂಪೂರ್ಣವಾಗಿ 6 ಸೆಕೆಂಡ್ಗಳ ಕಾಲ ಬಹಳ ವಿಶೇಷವಾದ ದರ್ಶನ. ನನಗೆ ಹೇಳಿದ್ನಲ್ಲ, ಶುಭವನ್ನು ತೋರಿಸೋಕೆ ಇದೆ. ಏಕೆಂದರೆ 1 ಸೆಕೆಂಡ್ ಅರ್ಧ ಸೆಕೆಂಡ್ ಇದ್ದು ಸ್ವಾಮಿ ಪಕ್ಕಕ್ಕೆ ಹೋಗಿದ್ರೆ ಏನೋ ಒಂದು ಅನಾಹುತ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತಿದೆ. ಬಟ್ ಅಂಥ ಅನಾಹುತ ಯಾವುದೂ ಇಲ್ಲ. ನೆನ್ನೆಯ ಒಂದು ಪ್ರಣಾಳಿಕೆ, ಇವತ್ತಿನ ಪ್ರಣಾಳಿಕೆ ಯೋಚನೆ ಮಾಡಿದಾಗ ಸಂಪೂರ್ಣವಾಗಿ ನಮ್ಮ ಗಂಗಾಧರೇಶ್ವರ ತೃಪ್ತಿಯಾದ. ಗಂಗಾಧರೇಶ್ವರನ ತೃಪ್ತಿಯಿಂದ ಇಡೀ ನಮ್ಮ ದೇಶ ಸುಖವಾಗಿರಲಿ ಅಂತ ಮತ್ತೊಮ್ಮೆ ಈಶ್ವರನಲ್ಲಿ ಪ್ರಾರ್ಥನೆ. ನಮಗೆ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ 5 ಮುಖಗಳು, ಪಂಚಬ್ರಹ್ಮ ಅಂತ ಹೇಳ್ತೀವಿ. ಪಂಚಬ್ರಹ್ಮನಿಗೆ ಪಂಚೋಪಚಾರ ಪೂಜೆ ಅಂತ ನಾವು ಮಾಡ್ತೀವಿ. ಆ ಪಂಚೋಪಚಾರ ಪೂಜೆ ಎಲ್ಲ ಮುಗಿಸಿ ಇನ್ನೂ 1 ಸೆಕೆಂಡ್ ಕಾಲ ತನ್ನ ದಕ್ಷಿಣಾಯನ ಪಥದಲ್ಲಿ ಕೊಂಡು ಬಂದಂತಹ ವಿಶೇಷವಾದ ಧರ್ಮ, ದಾನ, ಯಜ್ಞ, ಯಾಗ, ಪೂಜೆಗಳನ್ನೆಲ್ಲವನ್ನು ಸ್ವಾಮಿಗೆ 1 ಸೆಕೆಂಡಲ್ಲಿ ಅರ್ಪಣೆ ಮಾಡಿ, ನಮಗೆ 1 ಸೆಕೆಂಡು, ಅವರಿಗೆ 1 ಕಾಲ ಅಂತ ಹೇಳ್ತಾರೆ, ಸ್ವಾಮಿಗೆ ಅರ್ಪಣೆ ಮಾಡಿ ಪೂರ್ಣವಾದ ಅನುಗ್ರಹವನ್ನು ಪರಮೇಶ್ವರನ ಹತ್ರ ಸೂರ್ಯ ಭಗವಂತ ಪಡೆದಿದ್ದಾನೆ ಅಂತೇಳಿ ಸಂತುಷ್ಟವಾಗಿದೆ. 13 ಸೆಕೆಂಡ್ ಎಲ್ಲ ಹಿಂದೆ ಕಾಲ ಇತ್ತು.
13 ಸೆಕೆಂಡ್ ಈಶ್ವರನ ಇದ್ದ ಕಾಲನೇ ಇತ್ತು. ಬಟ್ ಇವತ್ತು 6 ಸೆಕೆಂಡ್ ಸ್ವಾಮಿ ಮೇಲೆ ಇದ್ದಿದ್ದರಿಂದ ಬಹಳ ವಿಶೇಷವಾಗಿದೆ. ನಾವು ಸಾಮಾನ್ಯವಾಗಿ ಸೂರ್ಯನ ಬೀಳುವಂತಹ ಸಂದರ್ಭದಲ್ಲಿ ಭವಿಷ್ಯವನ್ನ ಹೇಳ್ತೀವಿ, ನಾಡಿಗೆ ಒಳ್ಳೆಯದಾಗುತ್ತೆ ಅಥವಾ ಕಂಟಕ ಆಗುತ್ತೆ ಈ ರೀತಿಯಾಗಿ. ಹಾಗಾಗಿ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ವಿವರಣೆಯನ್ನು ಕೊಡೋದಾದ್ರೆ. ಇಲ್ಲ, ಯಾಕೆಂದರೆ ಪೂರ್ಣವಾದ ಲಿಂಗದ ಮೇಲೆ ಆ ಸೂರ್ಯನ ಬಿಂಬ ಪೂರ್ಣವಾಗಿತ್ತು. ಈಗ ಸ್ವಾಮಿ ಸೂರ್ಯನ ರಶ್ಮಿ ಆ ಈಶ್ವರನಿಗೆ ಹಾಲಭಿಷೇಕವನ್ನು ಮಾಡುವಾಗ ಎಲ್ಲೂ ನಮಗೆ ಒಂದು ಕಪ್ಪು ಚುಕ್ಕೆನೂ ಕಾಣಿಸ್ಲಿಲ್ಲ. ಎಲ್ಲಾದರೂ ಒಂದು ಕಪ್ಪು ಚುಕ್ಕೆ ಇದ್ದರೆ ಏನೋ ಒಂದು ಆತಂಕ ಇದೆ ಅನ್ನೋ ಭಾವನೆ ಬರ್ತಿತ್ತು.